ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಧುಶೆಟ್ಟಿ ಯೂಟ್ಯೂಬ್ ಚಾನಲ್. ಇವತ್ತು ಆಯುಷ್ ಅವ್ರ ಅಕ್ಕನ ಪಾಪದು ಬರ್ಡೇ ಇದೆ, ಅದಕ್ಕೆ ಹೋಯ್ತಾ ಇದೀವಿ. ಇವ್ನು ನೋಡಿ, ಇವನು ಹೆಂಗಾಡ್ತಾನೆ. ಹೋದ್ರೆ ಸಾಕು ಕ್ಯಾಮ್ರಾ ಹಿಡಿ, ಹೋದ್ರೆ ಸಾಕು ಕ್ಯಾಮ್ರಾ. ಪಾಪಗೆ ಗಿಫ್ಟ್ ತಗೊಂಡೋಗಕ್ಕೆ ಬಂದಿದ್ದೀವಿ. ಇಲ್ಲಿ ಬೆಳ್ಳಿ ಕಡ್ಗ ತಗೊಂಡು ಹೋಗಕ್ಕೆ ಕೈಗೆ. ಏನ್ಬ್ರಾ, ಏನು ಸಮಾಚಾರ, ಹೆಂಗಿದ್ಯಾ? ಮದುವೆ ಹುಡುಗಿಗೆ ಅವರು ಚೇನ್ ತಗೋಯ್ತವ್ರೆ, ಕಾಲ್ ಚೇನ್ ತಗೊಂಡು ಬಂದಿದ್ದೀವಿ. ಕಾಲ್ ಚೇನ್ ಅದಕ್ಕೆ ಜೀವನ ಸ್ಪಾನ್ಸರ್ ಮಾಡ್ತಾ ಇದ್ದಾನೆ. चीटिंग करता है तू, चीटिंग 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 करता है तू. ಸಕ್ಕ ಸ್ಮಾರ್ಟ್ ಆಗಿದ್ದೀನಲ್ಲ. ತುಂಬಾ ಕೊಳ್ಪಳ ಹಂಗಾಡ್ತಿದ್ದೀರ ಬ್ರೋ. ನನ್ನ ಐಡಿಗೆ ಫಾಲೋ ಮಾಡಿಸ್ತವ್ರೆ. ಇವನಂತ ಫ್ರೆಂಡ್ ಇರಬೇಕು ಇದ್ರೆ, ಹಂಗಂತ ಬಿಡಿ. ನಾನೇ ಹೇಳಿದ್ದು ಫಾಲೋ ಮಾಡಿ ಅಂತ, ಅದಕ್ಕೆ ಫಾಲೋ ಮಾಡ್ತಾರೆ. ಎಲ್ಲಿ ಬ್ರೋ ಫಾಲೋ ಮಾಡಿದ್ದು? ಅಲ್ಲಿ ಇವ್ರದ್ದು ಯೂಟ್ಯೂಬ್ ಚಾನಲ್ ಐತೆ. ಏನಂತ ಬ್ರೋ ಹೇಳು ಜೋರಾಗಿ ಹೇಳಿ ಬ್ರೋ, ನನ್ಗೆ ಗೊತ್ತಿಲ್ಲ. ಮಧುಶೆಟ್ಟಿ ಅಂತ, ಅದನ್ನು ಫಾಲೋ ಮಾಡಿ. ಒಳ್ಳೆ ವಿಡಿಯೋ ಹಾಕ್ತಾರೆ, ಬ್ಲಾಗ್ ಫಾಲೋ ಮಾಡಿಬಿಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ಬ್ಲಾಗ್ ಹಾಕ್ತಾರೆ. ಬೇಜಾರಾದಾಗ ಕುತ್ಕೊಂಡು ನೋಡಿ, ವ್ಯಾಪಾರ ಹೇಳ್ತದಾಗ. ಬ್ರೋ ನನ್ನ ಎಲ್ಲ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಆಡಿಯನ್ಸ್, ಬಟ್ ಫಾಲೋವರ್ಸ್ ದೇವ್ರುಗಳು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ನಾನು ಆಟಗಳು ನೋಡಿ, ನಾವು ಬ್ಲಾಗಲ್ಲಿ ಮಾತಾಡೋದು ನೋಡಿ, ನಾವೆಲ್ಲ ನೋಡಿ ಅವ್ರು ಏನ್ ಅನ್ಕೊಂಡಿದ್ದಾರೆ, ಇವ್ರು ಇನ್ನೂ ಸಣ್ಣ ಸಣ್ಣ ತರ ಐಕೋ ತರ ಇರ್ತಾರೆ, ಇವ್ರಿಗೇನೋ ಗೊತ್ತಿಲ್ಲ, ಜೀವನ ಅವರು ಇನ್ನೋಸೆಂಟು ಅಂತೆಲ್ಲ ಅನ್ಕೊಂಡವ್ರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ. ಬಿಟ್ರೆ ಮನೆನೇ ಮುಳುಗಿಸ್ತೀವಿ. ಹೇಗೆ ದಾರ ಕಟ್ಸೋ ಅಂದ್ರೆ ಆಗ ಕಟ್ಟಿಸ್ಕೊ ಬಂದವನೇ. ಏನ್ ಮಾಡೋದು, ಅದು ಅವ್ರ ಫಿಟ್ನೆಸ್ ಟ್ರಿಕ್. ಅದು ನಾನ್ ಹೇಳಿದ್ದು ದಾರ ಕಟ್ಟಿ ಅಂತಂದ್ರೆ 15 ಕಟ್ಟಿ ನಿಮ್ಗೆ ಒಳ್ಳೆ ಹುಡುಗಿ ಸಿಗುತ್ತೆ ಅಂದ್ಬಿಟ್ಟು 15 ಕಟ್ಬಿಟ್ರು. ಜೀವನ್ ಇವಾಗ ನಾನು ಬ್ಲಾಗ್ ಮಾಡ್ತಾವನೆ, ಅಪ್ಲೋಡ್ ಮಾಡಿರೋದು ನಿನ್ನೆ. ಇವ್ನು ನೋಡ್ರಿ ಇವಾಗ ನೋಡ್ತಾವನೆ. ಇಂಥವ್ರು ಇದ್ರೆ ನಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ? ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ. ಆಯುಷ್ ಅವ್ರ ಬರ ತನಕ ಜ್ಯೂಸ್ ಕುಡಿಯೋದ ಕೂತಿದ್ದೀವಿ. ಜ್ಯೂಸ್ ಹೇಳೋಣ, ಜೀವನ ಜ್ಯೂಸ್ ಕುಡಿಬೇಕು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಆಯುಷ್ ಬರೋದನ್ನ ಕಾಯ್ಕೊಂಡು ನಿಂತವನೆ. ಅವ್ರು ಬರ್ತಾ ಇಲ್ಲ, ಇವ್ನು ಬಿಡ್ತಾ ಇಲ್ಲ, ಅವ್ರು ಬರ್ತಾ ಇಲ್ಲ, ಇವ್ನು ಬಿಡ್ತಾ ಇಲ್ಲ. ಜೀವನ್ ಬಂದ್ರಾ? ಬತ್ತಾವ್ರ ದಾರ ನೋಡಿ ಎಷ್ಟು ಕಟ್ಸೋನೆ, ಚಪ್ರಿ ಸ್ಟೈಲ್. Chopri, can I get your number please? ಹುಡುಗಿ ನೋಡ್ತಾ, ದಿಸ್ ಇಸ್ ಬಿಸ್ನೆಸ್ ಮೈಂಡ್. ಅಣ್ಣ ಆಕ್ಟಿಂಗ್ ಮಾಡ್ತಾನೆ, ಅಲ್ಲಿ ಯಾವ ಹುಡುಗಿನೂ ಹೋಯ್ತಲ್ಲ ಆಕ್ಟಿಂಗು. ಆಯುಷ್ ಅವ್ರ ಮನೆಗೆ ಬಂದಿದ್ದೀರಿ. ಈಗ ಮುಖ ತಕೊಂಡು ಫ್ರೆಶ್ ಅಪ್ ಆಗಿ ಪಾಪ ಬರ್ಡೆಗೆ ಹೋಗ್ಬೇಕು. ನೋಡಿ ಮುನಿಗಳಕ್ ಬಂದಪ್ಪ ಅಲ್ಲಿಂದ. ಚಪ್ರಿ, ಇದು ಚಪ್ರಿ ಅಲ್ಟ್ರಾ ಪ್ರೋ ಮ್ಯಾಕ್ಸ್. ಇದು ಸಂಜು ಇಲ್ಲ ಬ್ರೋ, ಆಯುಷ್ ಬ್ರೋ ಬ್ಲಾಗ್ ಮಾಡ್ತವ್ರೆ. ಮಾತಾಡಕ್ ಬರ್ತಾರ, ಬುಡಾಕೈತಲ್ಲ. ಇದನ್ನ ಕಟ್ಕೊಂಡು ನಾವೇನ್ ಮಾಡೋದು? ಮೇಲೆ ಅಡಿಗೆ ರೆಡಿ ಆಗಿದ್ದಂತ ಊಟ ಮಾಡ್ಕೊಂಡು ಫ್ಯಾಮಿಲಿ ಬಂದ್ಮೇಲೆ ನಮ್ಮಿಬ್ಬರನ್ನೇ ಸಪ್ರೇಟಾಗಿ ಕುಣಿಸ್ಬಿಟ್ಟು ಅಲ್ಲಿ ಹೋಗೋನಲ್ಲಿ ಬ್ಲಾಗ್ ಮಾಡೋಕ್ಕೆ ಈ ಥರ ಮಾಡ್ತಾರೆ. ನಮ್ಮ ಫ್ರೆಂಡ್ಸ್ಗೆ ಏನು ಹೇಳ್ಬೇಕು ಅವ್ರಿಗೆ? ನಮ್ಮದು ಒಂದು ಜನ್ಮ. ನೋ ಕಮೆಂಟ್ಸ್. ನಿಮ್ಮ ಆಯುಷ್ ಬ್ರೋ ನಮ್ಗೆ ಹಿಂಗೆ ಮಾಡ್ತಾರಲ್ಲ, ಏನು ಮಾಡೋದು? ಒಳ್ಳೇದು ಮಾಡಿದ್ದೇವೆ ಅಷ್ಟೇ. ಏನಂತೀರ? ಇದು ಸೈಡಲ್ಲಿ ಒಂದು ಟೇಕ್ ತಗತ್ತೇನೆ ಅಷ್ಟೇ. ಪಳ್ಳು ಬಂದಾನೆ ಗೈಸ್, ಪಳ್ಳು ಬ್ರೋ ಯಾರು 10 ಜನರನ್ನು ಹೊಡೆದು ದಾನದವನಲ್ಲ ಕಣೆ ನಾನು. ನಾವು ಹೊಡೆದ್ರು 10 ಜನರು ತಾನೆ. ಹಾಯ್, ಎಲ್ಲಿ ಬರ್ಡೇ ಪಾರ್ಟಿ? ಮಗನ ಬರ್ತಡೆಗೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನಗೆ ಟ್ಯಾಕ್ಸ್ ನನಗೆ ಹತ್ತಿಸ್ಬೇಡ, ನೀನು ಸುಮ್ಮನೆ ಕೂತ್ಕೋ. ಮಾತಾಡ್ಸೋಣ. ಹಲೋ, ಕೇಳಿಸುತ್ತಾ? ಹಲೋ, ಇವತ್ತು ಜನವರ ಹುಟ್ಟುಹಬ್ಬ. ಪಾಪ ಎಲ್ಲಿ? ಅಲ್ಲವನೇ ಅಳ್ತಾವನು, ಮಗನ ಬರ್ಡೇಗೆ ಫುಲ್ ಹ್ಯಾಪಿ. ಫುಲ್ ಗ್ರ್ಯಾಂಡ್ ಆಗಿ ಮಾಡ್ತಿದ್ದೀರಾ? ಗ್ರ್ಯಾಂಡ್ ಅಲ್ಲಿ ಮತ್ತೆ ಇಷ್ಟೊಂದು ಮೇಕಪ್ ಹಾಕೊಂಡಿದ್ದೀರಾ?
ಮೇಕಪ್ ಜಾಸ್ತಿ ಬರ್ತಡೇ ಮುಗಿದ್ರು ನೀನು ಮೇಕಪ್ ಮಾಡ್ಕೊಂಡಿದ್ಯಾ ನಾನೇ ಹೈಲೈಟ್ ಕೊಡೋ ಜನವರ ಹಬ್ಬ ಅಂದ್ರೆ ಹೈಲೈಟು ಥ್ಯಾಂಕ್ ಯು ನೋಡು ನನ್ನ ತಮ್ಮ ದೇವ್ರು ಕೊಟ್ಟು ತಮ್ಮ ಕಮೆಂಟ್ ಮಾಡ್ದು ಹಾಕೋಗೆ ನೀನು ಕಮೆಂಟ್ ಮಾಡ್ತೀಯಾ ಕ್ಲಿಯರ್ ಕಟ್ಟಿದೆ ಲವ್ ಬ್ರೋ ಅನ್ಕೊಂತಾರ ಬೇರೆ ಏನಂತಾರೆ ಲವ್ ಬ್ರೋ ನೀನು ಮುಸಳಿ ಬೆಂಕಿ ಹಾಕ ನೀನು ಮುಸಳಿ ಬೆಂಕಿ ಹಾಕ ಬ್ರೋ ಯಾರೇ ಆದ್ರೂ ನಮ್ಮ ನೆಗೆಟಿವ್ ಪಾಯಿಂಟ್ಗಳನ್ನ ಹೇಳ್ಬಾರ್ದು, ಬರೀ ಪಾಸಿಟಿವ್ ಪಾಯಿಂಟ್ಗಳನ್ನ ಹೇಳ್ಬೇಕು ಬ್ರೋ. ನಿಜ ಬ್ರೋ. ಲೈಕ್ ಇಟ್ ಬ್ರೋ. ಇಲ್ಲಾಂದ್ರೆ ಜನ ನಮ್ಗೆ ಉಪಕಾರ ಯಾರು ನಂಬೇಡಿ ಗಾಯ್ಸ್, ಬರೀ ಸುಳ್ಳು ಹೇಳೋದು ಗಾಯ್ಸ್. ಎಷ್ಟು ಹುಡುಗಿರು ಮೇಂಟೈನ್ ಮಾಡ್ತಾರೆ ಅಂದ್ರೆ ಲೆಕ್ಕನೇ ಇಲ್ಲ, ಅಷ್ಟು ಹುಡುಗಿರು ಮೇಂಟೈನ್ ಮಾಡ್ತಾರೆ ಬ್ರೋ. ನಾನು ಏನು ಅಂತ ನನ್ನ ಫಾಲೋವರ್ಸ್ ಗೊತ್ತು, ಹೋಗು ಬ್ರೋ. ಅಲ್ಲ ನಾನು ಹಬ್ಬ ಕ್ಯಾಮ್ರಾ ಆನ್ ಮಾಡ್ದೆ ಅಂದ್ಬಿಟ್ಟು ಇವನು ಆನ್ ಮಾಡ್ಕೊಂಡು ಕುತ್ಕೊಬಿಡೋದು, ಅವಾಗ್ಲಿಂದ ಓಪನ್ ಮಾಡಲಿಲ್ಲ. ನನ್ನ ಬಗ್ಗೆ ಏನೇನೋ ನೆಗೆಟಿವ್ ಆಗಿ ಹೇಳ್ತಾವ್ರೆ, ಯಾರು ನಂಬ್ಕೋಬೇಡಿ. ಬೇಗ ಬರ್ದಾನೆ ಅವ್ರ ಭಾವನ ಫ್ರೆಂಡ್ಸ್ ಅವರೆಲ್ಲ ಸೇರ್ಕೊಂಡು ಹೆಲ್ಪ್ ಮಾಡವ್ರೆ. ಅವ್ರ ಭಾವ ಇವ್ರಿಗೆ ಉಪ್ಪು ಖಾರ ಆಗ್ತೈತೆ. ಏನ್ ಬ್ರೋ ನಿಮ್ಗೇನು ಗೊತ್ತಾಗಲ್ವ ಬ್ರೋ? ಸೀಟ್ ಕೊಡ್ತೀವಿ ಬ್ರೋ, ಎಲ್ಲ ಸೀಟ್ ಕೊಡ್ತೀವಿ ಅಷ್ಟೇ ಬ್ರೋ. ಹೋಗು, ಬಾಯ್ ಜೀವನ್, ಬಾಯ್. ಓಟ್ ಪತಿಯಾ ಟಾಟಾ ಎಲ್ಲೂ ನೋಡ್ದಂಗಿಲ್ಲ. ಓಟ್ ಬಾ ಮನೆ ಬ್ರೋ ಅವ್ನು ಬರ್ದಾರಲ್ಲಿ ಹೋದ. ಶಿಷ್ಯ ಬತ್ತೀಯಾ? ಬತ್ತಿ ಹೇಳು ಬಾಬಾ ಅವ್ನು ಬರಬೇಡ. ಗಾಯ್ಸ್, ಮತ್ತೆ ಇನ್ನೇನು ಸಮಾಚಾರ, ಹೆಂಗೆ ಎಲ್ಲರೂ ಹೇಗಿದ್ದೀರಾ? ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ನಮಗೆ ಇನ್ನೇನು ಬ್ರಾ, ಇನ್ನೇನು ಮಾಡಬೇಕು? ಫಸ್ಟ್ ನಿನ್ನ ಬ್ಲಾಗಲ್ಲಿ ನೀನು ಮಾತಾಡೋದು ಕಲಿ, ನನ್ನ ಬ್ಲಾಗಲ್ಲಿ ನಾನು ಮಾತಾಡ್ತೀನಿ. ಗೈಸ್ ಏನಂದ್ರೆ ಫಸ್ಟ್ ಯೂಟ್ಯೂಬ್ ಬ್ಲಾಗ್ ಅಲ್ವಾ ಗೈಸ್, ಹಂಗಾಗಿ ಸ್ವಲ್ಪ ಮತ್ತೆ ನಾನು ಕರೆಕ್ಷನ್ಗಳು ಕಮ್ಮಿ. ನನ್ನ ಬ್ಲಾಗಲ್ಲಿ ಮಾತಾಡೋದು ಅವ್ರ ಬ್ಲಾಗಲ್ಲಿ ಮಾತಾಡ್ಬಿಟ್ರೆ ಆಯ್ತು ಅಪ್ಪ. ಹಂಗೆ ನಾನೇನಾರ ಬ್ಲಾಗ್ ಶುರು ಮಾಡಿದ್ರೆ ನಡಿಯತ್ತಮ್ಮ. ಅಲ್ಲ ಗೈಸ್, ನನ್ನ ಫೇವ್ರೇಟ್ ಗಾಡಿ. ಐ ದಾರಿ ಬಿಡ ನಿನ್ನಲ್ಲ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಹೇಳ್ತೀನಿ, ನಮ್ಮ ಅತ್ತೆ ಮಗಳ ಊರಿದೆ, ಅವ್ರ ಮನೆ ಇರೋದು ಆ ಕಡೆ. ಮಧು ಒಳ್ಳೆ ಹುಡುಗ, ಬಟ್ ಒಂದು ಸ್ವಲ್ಪ ಚೇಲ್ಡ್ ಚೇಲ್ಡ್ ಮೆದ್ಲು ಏನೋ ಚೇಲ್ಡ್ ಮೈಂಡು ಥರ ಆಡೋದು. ಬ್ರೋ ಇವನು ಹೇಳೋನೆ ಅವ್ನ ಬ್ಲಾಗಲ್ಲಿ, ಬ್ರೋ ಯಾವಾಗಲೂ ಚೈಲ್ಡ್ ಥರನೇ ಇರಬೇಕು ಅಂತ. ನನಗೆ ಚೈಲ್ಡು ಅಂತ ಹೇಳ್ತಾವೆ, ನನಗಿಂತ ದೊಡ್ಡ ಚೈಲ್ಡು. ನಾನೇ ಇಬ್ರು ಗೈಸ್ ಚೈಲ್ಡ್. ಇವ್ರಿಬ್ರು ಏನ್ ಅನ್ಕೊಬಿಟ್ಟವ್ರೆ, ನಾನ್ ತಿರುಗಿರೋ ಜಾಗ ತಿರುಗಿಲ್ಲ. ಇದೆಲ್ಲ ಮನೇಲಿ ಎಣ್ಣೆ ಕ್ಲೀರಂಗ್ ಇಡ್ತವೆ, ಅದು ಬಿಟ್ಬಿಟ್ಟು ನನ್ನ ಕೈಲಿ ಹೇಳಕ್ ಹೋಗ್ತವೆ. ಇವ್ರಿಬ್ರಿಗಿಂತ ನಾನೇ ದೊಡ್ಡವನು, ಆದ್ರೂ ಅಣ್ಣ ಅಂತಾನಲ್ಲ. ಅಲ್ಲೋ ಏನ್ಲ ಏನೋ ಶಿಷ್ಯ ನಿಂದು. ಹೋಗಲೇ ಹೋಗ. ನೀನ್ ಯಾರ ಕರ್ದವ್ರು, ಯಾರ ಕರ್ದಿದವ್ರು ನೀನ? ಹೋಗಲೇ ಬಾಬ್ರ ಹೋಗೋಣ ನಾನೇನು ಇಬ್ರೆ ಬಂದಿರ. ಸುಮ್ಮನೆ ಊಟ ಮಾಡಕ್ ಬಂದಿರೋದು ನಾವು, ಗೊತ್ತಾ? ಅಲ್ಲ ಬ್ರೋ, ಎಷ್ಟು ಸುಮ್ಮನೆ ಊಟ ಮಾಡಕ್ ಬಂದಿದ್ದಾನೆ ಅಂತ ಹೇಳಿ ಮೈನ್ ಬರ್ಡೇ ಮಾಡೋದ್ ಬಿಟ್ಟು ಅವ್ರ ಬಾಬಾ ಅಕ್ಕನ ಕೈಲೆಲ್ಲ ಬೈಸ್ಕೊಂಡು ಏನಕ್ಕೆ ಹಾಕಿರ್ತಾರೆ ಅಂತ ಹೇಳಿ, ಆಗ ನೀವು ದೊಡ್ಡವರ ಚಿಕ್ಕವರ ಅಂತ ಒಪ್ಕೋತೀನಿ. ಅದನ್ನ ಯಾರು ಒಳಗಡೆ ಹೋಗ್ಬಾರ್ದು, ಅಲ್ಲಿ ಏನಾರು ಇದ್ರೆ ಕದಿಬಾರ್ದು, ಒಳಗಡೆ ಬರಬಾರ್ದು ಪ್ರಾಪರ್ಟಿ ಒಳಗಡೆ ಅಂತ. ಬಾ, ಯಾರು ಹೇಳ್ದೆ ನಿಮ್ಗೆ ಆ ಥರ? ಇನ್ನೇನು ಊಟ ಮಾಡಬೇಕು, ಆಮೇಲೆ ಫೋಟೋ ತಗೋಬೇಕು. ಯಾಕೆ ಹೇಳಿ, ನಾವೇನು ಇರ್ತೀವಿ, ನಮ್ಮ ಹೊಟ್ಟೆ ಇರುತ್ತಾ? ಫಸ್ಟ್ ಊಟ ಮಾಡಬೇಕು. ಪಳ್ಳಂಗೆ ಆಡ್ತಾವ್ರೆ ಅಲ್ಲಿಂದ ಕೂತ್ಕೊಂಡು. ಅಲ್ಲಿ ತಟ್ಟೆಗೇನು ಹಾಕಿ ಊಟ ತಿನ್ನಿಸ್ತಾವನೆ. ಆ್ಯಕ್ಟಿಂಗ್ ಮಾಡಬೇಕು. 10 ರೂಪಾಯಿ ಆ್ಯಕ್ಟಿಂಗ್ ಮಾಡಿದ್ರೆ ನೀವು 100 ರೂಪಾಯಿ ಆ್ಯಕ್ಟಿಂಗ್ ಮಾಡಬಾರ್ದು. ನೋಡಿ ಹೋಯ್ತಾ ಬತ್ತೆ, ಅವಾಗಲೂ ಈ ಡೈಲಾಗ್ ನೀನು ಸೂಟ್ ಆಯ್ತಿದೆ. ಸತ್ಯನ ತಲೆ ಮೇಲೆ ಹೊಡೆದಂಗೆ ಹೇಳ್ತಾರೆ ಅಂತಲ್ಲ, ಅದಿದೆಯಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಯಾರು ಕರೆದ್ರು ನಿನ್ನ? ಯಾರು ಫಂಕ್ಷನ್ಗೆಲ್ಲ ಬಂದು ಊಟ ಮಾಡ್ತಿರಲ್ಲ? ಕಳ್ಸಿವ್ರನ್ನ. ಚೆನ್ನಾಗೈತೆ. ಯಾರ ಕಳ್ರು ಅಂತ ಬಿಸಿದವ್ರೆ. ಕೈ ಚುಚ್ತ ಹುಷಾರ ಆಗ್ಬಿಡ.
ನೋಡ್ದವನ್ ಮಾಮ ಆಯ್ತಾಯ್ತು ಅಲ್ಲೋಡಿ ಮಾಮ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.